ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ನಮಗೆ ಒಂದು ಮಾಹಿತಿ ಬರುತ್ತೆ. ಖಾಸಗಿ ಅಪಾರ್ಟ್ಮೆಂಟ್ ಆಗಿರುವಂಥ ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟಲ್ಲಿ ಅಲ್ಲಿ RWA ಅಸೋಸಿಯೇಷನ್ದವರು ಅಲ್ಲಿ ವಾಸವಾಗಿರುವಂಥ ಸ್ಟೂಡೆಂಟ್ಸ್ ಏನು ರೆಂಟ್ ತೊಗೊಂಡ್ಬಿಟ್ಟು ಪಕ್ಕದ ಕಾಲೇಜಲ್ಲಿ ಓದ್ತಾ ಇರೋ ಮಕ್ಕಳು ಅಲ್ಲಿ ವಾಸವಾಗಿದ್ದಾರೆ. ಅವ್ರದ್ದು ಒಂದು ಚಟುವಟಿಕೆ ಮೇಲೆ ಅನಧಿಕೃತವಾಗಿ ಫೈನ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೊಂದು ಮಾಹಿತಿ ಬರುತ್ತೆ. ನಾವು ಇದನ್ನು ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ತಗೊಂಡ್ಬಿಟ್ಟು ವೆರಿಫೈ ಮಾಡಿ ನೋಡಿಲ್ಲಾಗಿ ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಇರುವಂಥ ಟೆನೆಂಟ್ಸ್ ಅಥವಾ ಏನು ಓನರ್ಸ್ ಬಾಡಿಗೆ ಕೊಟ್ಟು ಹೋಗಿರ್ತಾರ ಅಥವಾ ಕೆಲವೊಂದು ಅಲ್ಲಿ ಇರುವಂಥ ಮನೆ ಮಾಲೀಕರು ಪ್ರಕರಣಗಳಾದ ಒಂದು ಮಹಿಳೆ ಮೇಲೆ ಸ್ವಲ್ಪ ಮಹಿಳೆ ಜೊತೆ ಅನುಚಿತವಾಗಿ ನಡ್ಕೊಳ್ಳೋದಾಗಲಿ, ಕಳ್ಳತನ ಕೇಸ್ ಆಗಲಿ ಹಾಗೂ ಇಲ್ಲಿಗಲ್ ಸಬ್ಸ್ಟೆನ್ಸ್ ಯೂಸ್ ಪ್ರಕರಣವನ್ನು ಅವ್ರು ಗುರುತಿಸಿದಾಗ ಅಲ್ಲಿ ಸೆಕ್ಯೂರಿಟಿ ಏನು ಏಜೆನ್ಸಿ ಅವರು ಮತ್ತು ಏನು ಅವರ ಸೆಕ್ಯೂರಿಟಿಗೆ ಇಟ್ಕೊಂಡಿರ್ತಾರಲ್ಲ ಅವ್ರು ಗುರುತಿಸಿದಾಗ ಅಂಥ ಒಂದು ಪ್ರಕರಣವನ್ನು ಇವರು ದಾಖಲಿಸಿಕೊಂಡು ಅವರಿಗೆ ಫೈನ್ 25,000 30,000 ಫೈನನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದು ನಮ್ಮ ಗಮನಕ್ಕೆ ಬರುತ್ತೆ. ಹೀಗಾಗಿ ನಾವು ವೆರಿಫೈ ಮಾಡಿ ಆ್ಯಕ್ಚುಲಿ ಈ ಕ್ರಿಮಿನಲ್ ಅಫೆನ್ಸ್ ಆಗಿರುವಂಥ ಮಹಿಳೆಯರ ಜೊತೆ ಅನುಚಿತವಾಗಿ ನಡ್ಕೊಳ್ಳೋದು, ಕಳ್ಳತನ ಕೇಸು ಮತ್ತು ಇಲ್ಲಿಗಲ್ ಸಬ್ಸ್ಟೆನ್ಸ್ ಯೂಸ್ ಅದ್ರದ್ದು ಬಗ್ಗೆನೂ ಕೂಡ ನಾವು ಮಾಹಿತಿ ಬಂದಿದಾಗ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂಥವ್ರ ಮೇಲೆ ವಿರುದ್ಧ ಕ್ರಮ ವಹಿಸಲು ಅವ್ರು ನಮಗೆ ಸಹಾಯ ಮಾಡಬೇಕಾಗಿದ್ದು, ಅದರಲ್ಲಿ ಅವರು ಸರಿಯಾಗಿ ನಮಗೆ ಮಾಹಿತಿ ನೀಡದೇ ಆರೋಪಿಗಳಿಗೆ ಕಾನೂನನ್ನ ಅಥವಾ ಲಾದಿಂದ ಬಚಾವ್ ಮಾಡಲಿಕ್ಕೆ ಈ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ನಿನ್ನೆ ದಿನ ಪ್ರಕರಣ ದಾಖಲಾಗಿದೆ. ಮೇಡಮ್, ಅಲ್ಲಿ ಅಸೋಸಿಯೇಷನ್ ಮಾಡ್ಕೊಂಡಿದ್ರಂತೆ, ಹಾಗೆ ಬೇಸ್ಮೆಂಟ್ ಅಲ್ಲಿ ರಾಜಿ ಪಂಚಾಯಿತಿ ಮಾಡೋದು ಈ ತರದ್ದು ಕೂಡ ಇತ್ತಂತೆ ಅಂತ. ಅಸೋಸಿಯೇಷನ್ 2003 ಜೂನ್ನಿಂದ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಬೈಲಾಗಳನ್ನು ಮಾಡಿದ್ದಾರೆ. ಈಗ ಅಪಾರ್ಟ್ಮೆಂಟ್ ನಲ್ಲಿರುವಂಥ ಸಿಲ್ಲಿ ಸಣ್ಣ ಪುಟ್ಟ ಪ್ರಕರಣಗಳಾಗಿರುವಂಥ ಎಲ್ಲಾದರೂ ಒಂದು ಹೂ ಪೌದೆ ಕೀಳೋದಾಗಲಿ, ರಾಂಗ್ ಪಾರ್ಕಿಂಗ್ ಮಾಡ್ಕೊಳೋದಾಗಲಿ, ಅಲ್ಲೇ ಅಸೋಸಿಯೇಷನ್ ಎದುರಲ್ಲಿನ ಸಣ್ಣ ಪುಟ್ಟ ಇಮಿಡಿಯೇಟ್ ಆಗಿ ಕಂಪೌಂಡಬಲ್ ಆಗಿ ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಕರಣಗಳಿಗೆ ಸಣ್ಣ ಪುಟ್ಟ ಒಂದು 500,000 ಏನೋ ಅವ್ರದ್ದು ಒಂದು ಬೈಲಾದಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನ ಅವ್ರು ಫೈನ್ ಕಲೆಕ್ಟ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಲಾಸ್ಟ್ ಕಳೆದ ಒಂದು 5-6 ತಿಂಗಳದಿಂದ ಈ ಇಲ್ಲಿಗಲ್ ಯೂಸ್ ಆಫ್ ಸಬ್ಸ್ಟೆನ್ಸ್ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕೇಸನ್ನು ಕೂಡ ದಾಖಲ ಮಾಡ್ಕೊಂಡಿದ್ದಾರೆ. ಕೇಸ್ ಅಂದರೆ ಅವರೊಂದು ಫೈನ್ ಹಾಕಿದ್ದಾರೆ. ಅರೌಂಡ್ 25,000, 50,000, 30,000 ವರೆಗೂ ಕೂಡ ಫೈನ್ ಹಾಕಿ ನಮಗೆ ಸಿಕ್ಕಿರುವಂಥದ್ದು ಅಥವಾ ನಮಗೆ ಹೇಳಿರುವಂಥ ಇನ್ನೂ ಕೆಲವೊಂದನ್ನ ಅವ್ರ ಮೊಬೈಲ್ ಅಥವಾ ಇದು ಫೋನ್ ಪೇ ಥ್ರೂ ಕಲೆಕ್ಟ್ ಮಾಡಿದ್ದಾರೆ, ಅಂದ್ರೆ ಅಕೌಂಟ್ ಪೇ. ಇನ್ನು ಕೆಲವೊಂದಷ್ಟು ಹಾಗೆ ಕ್ಯಾಶನ್ನೇ ಇಸ್ಕೊಂಡಿದ್ದಾರೆ ಅಂತಲೂ ಕೂಡ ಮಾಹಿತಿ ಇದೆ. ಇದನ್ನು ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದೀವಿ.